Hello everyone, welcome back to my channel. In this video, I will discuss very important concept, invertible functions and problems on invertible functions. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಫರ್ದರ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಈಗ ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ನ ಡಿಸ್ಕಸ್ ಮಾಡ್ತೀನಿ. ಆ ಎಕ್ಸಾಂಪಲ್ ನ ನೋಡಿದ್ರೆ ನಮಗೆ ಇನ್ವರ್ಟಿಬಲ್ ಫಂಕ್ಷನ್ ಡೆಫಿನೇಷನ್ ಕಂಪ್ಲೀಟ್ ಆಗಿ ಮತ್ತೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಎರಡು ಫಂಕ್ಷನ್ ಗಳನ್ನ ಡಿಫೈನ್ ಮಾಡ್ಕೊಳ್ತೀನಿ ನೋಡಿ ಹೇಗೆ ಅಂತ. ಎಫ್ ಇಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ and g is a function from b to a. F is a function from a to b and g is a function from b to a, and f is defined as f of x is equal to 2x and g is defined as g of x is equal to x by 2. ಈಗ ಸೆಟ್ ಎ ನಾನು 1 2 3 4 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೆಟ್ ಎ ಅಲ್ಲಿ 1 2 3 4 ಎಲಿಮೆಂಟ್ಸ್ ಇದಾವೆ. ಸೆಟ್ ಬಿ ಅಲ್ಲಿ 2 4 6 8 ಅನ್ನೋ ಎಲಿಮೆಂಟ್ಸ್ ಇದಾವೆ. ಸೆಟ್ ಎ ನ ಮತ್ತೆ ವಾಪಸ್ ರಿಪೀಟ್ ಆಗಿ ಬಂದಾಗ 1 2 3 4 ಆಗುತ್ತೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿ. This is set A, B, this is again set A. F is a function from A to B ಅಂತ ಹೇಳಿದಾಗ f of x 2x ಆಗಿದೆ. ಈಗ 1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತ ಹೇಳಿದ್ರೆ 2 into 1 ಏನಾಗುತ್ತೆ 2 ಆಗುತ್ತೆ. ಅಂದ್ರೆ 1 is related to 2. Similarly 2 is related to 4, 3 is related to 6, 4 is related to 8. But g ಅನ್ನೋ ಫಂಕ್ಷನ್ ನಾನು b to a ಡಿಫೈನ್ ಮಾಡಿದಾಗ g of x is equal to ಏನಿದೆ ಅಲ್ಲಿ x by 2 ಇದೆ. x by 2 ಅಂದ್ರೆ 2 ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ 2 by 2 ಏನಾಗುತ್ತೆ 1 ಆಗುತ್ತೆ. 2 is connected to 1. So 4 ನಿನ್ನ ಕನೆಕ್ಟ್ ಮಾಡಿದ್ರೆ ಅಂದ್ರೆ 4 is connected to 2, 6 is connected to 3, 8 is connected to 4. ನೋಡಿ ನಾನು ಇವೆರಡು ಫಂಕ್ಷನ್ ಗಳನ್ನ ಯೂಸ್ ಮಾಡ್ಕೊಂಡು ಹೊಸ ಫಂಕ್ಷನ್ ಡಿಫೈನ್ ಮಾಡ್ತೀನಿ. ಗಾಫ್ ಅನ್ನೋ ಫಂಕ್ಷನ್. ಗಾಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಎ ಆಗುತ್ತೆ. ಯಾಕೆ ಅಂತಂದ್ರೆ ಎಫ್ ಇಸ್ ಫಂಕ್ಷನ್ ಫ್ರಮ್ ಎ ಟು ಬಿ ಇದ್ದು ಜಿ ಇಸ್ ಫಂಕ್ಷನ್ ಫ್ರಮ್ ಬಿ ಟು ಎ ಇದ್ದಾಗ ಗಾಫ್ ನ ನಾನು ಎ ಇಂದ ಎ ಗೆ ಡಿಫೈನ್ ಮಾಡ್ತೀನಿ. ಗಾಫ್ ಇಸ್ ಫಂಕ್ಷನ್ ಫ್ರಮ್ ಎ ಟು ಎ ಇದ್ದಾಗ ಸೆಟ್ ಎ ಏನಿದೆ ನೋಡಿ 1 2 3 4 ಇದೆ. ಸೆಟ್ ಎ ಅಲ್ಲಿ 1 2 3 4 ಇದೆ. ಕ್ಲಿಯರ್ಲಿ 1 is connected to 2 and 2 is connected to 1 ಇದ್ದಾಗ 1 ಏನಕ್ಕೆ ಕನೆಕ್ಟ್ ಆಗಿರುತ್ತೆ 1 ಗೆ ಕನೆಕ್ಟ್ ಆಗುತ್ತೆ. ಸೊ 2 ಏನಕ್ಕೆ ಕನೆಕ್ಟ್ ಆಗುತ್ತೆ 2 ಕನೆಕ್ಟ್ ಆಗಿದೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ. 3 is connected to 3, 4 is connected to 4. ನೋಡಿ ಯಾವಾಗ ಇನ್ಪುಟ್ ಮತ್ತೆ ಔಟ್ಪುಟ್ ಸೇಮ್ ಇರುತ್ತೋ ನಾವು ಅಂತ ಫಂಕ್ಷನ್ ಏನಂತ ಕರಿತೀವಿ ಅಂದ್ರೆ ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೀವಿ. ಈಗ ಗಾಫ್ ಅನ್ನೋ ಫಂಕ್ಷನ್ ಏನಂತ ಆಗುತ್ತೆ ಐಡೆಂಟಿಟಿ ಫಂಕ್ಷನ್ ಆಗುತ್ತೆ. ನಾನು ಗಾಫ್ ಆಫ್ ಎಕ್ಸ್ ಏನಂತ ಬರೀಬಹುದು ನೋಡಿ ಒಂದ್ಸರಿ g of f of x ಅಂತ ಬರೀತೀನಿ. ಬಟ್ f of x ಅಂದ್ರೆ ಆಲ್ರೆಡಿ ಏನ್ ಅಂತ ಡಿಫೈನ್ ಮಾಡಿದೀವಿ ನಾವು 2x ಅಂತ ಡಿಫೈನ್ ಮಾಡಿದೀವಿ. ಈಗ ಏನಾಗುತ್ತೆ ಇದು g of 2x ಆಗುತ್ತೆ. ಬಟ್ g of x ಏನಂತ ಇದೆ ನೋಡಿ x by 2 ಇದೆ. x ಪ್ಲೇಸ್ ಅಲ್ಲಿ ನಾನು ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 2x ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. It will become 2x divided by 2 and 2 to cancel, we'll have to get x. Gaf of x is equal to ಏನಾಯ್ತು x ಆಯ್ತು. ಗಾಫ್ ಅನ್ನು ಡಿಫೈನ್ ಮಾಡಿದ ರೀತಿಯೇ ನಾನು ಫಾಗ್ ಅನ್ನೋ ಫಂಕ್ಷನ್ ಡಿಫೈನ್ ಮಾಡೋಣ. ನೋಡಿ ಫಾಗ್ ಅನ್ನೋ ಫಂಕ್ಷನ್ ಎಲ್ಲಿಂದ ಎಲ್ಲಿವರೆಗೂ ಡಿಫೈನ್ ಆಗುತ್ತೆ ಅಂದ್ರೆ b to b ವರೆಗೂ ಡಿಫೈನ್ ಆಗುತ್ತೆ. ಫಾಗ್ ಇಸ್ ಅ ಫಂಕ್ಷನ್ ಫ್ರಮ್ b to b. ಸೆಟ್ b ಅಲ್ಲಿ ಯಾವ ಎಲಿಮೆಂಟ್ಸ್ ಇತ್ತು ನೋಡಿ 2 4 6 8 ಇತ್ತು. 2 4 6 8. ಸೆಟ್ b ನ ನಾನು ಮತ್ತೆ ಬಂದಾಗ 2 4 6 8. ಕ್ಲಿಯರ್ಲಿ ದಯವಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 1 ಹೆಂಗೆ 1 ಕನೆಕ್ಟ್ ಆಗಿತ್ತು ಅದೇ ತರ ಇಲ್ಲಿ 2 is connected to 2 ಆಗುತ್ತೆ. 4 is connected to 4 ಆಗುತ್ತೆ. 6 is connected to 6, 8 is connected to 8. ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಇಲ್ಲಿ ಬರೆದು ತೋರಿಸ್ತೀನಂತೆ. ಈಗ 2 ಮತ್ತೆ 2 ಅಂದ್ರೆ ಇನ್ಪುಟ್ ಔಟ್ಪುಟ್ ಸೇಮ್ ಆಗಿದೆ ಅಂತಂದ್ರೆ ಈ ಫಂಕ್ಷನ್ ಕೂಡ ನಾವೇನಂತ ಹೇಳ್ಬೋದು ಐಡೆಂಟಿಟಿ ಫಂಕ್ಷನ್ ಅಂತ ಹೇಳ್ಬೋದು. ಅಂದ್ರೆ ಫಾಗ್ ಆಫ್ ಎಕ್ಸ್ ಅನ್ನು ನಾನು ಏನಂತ ಬರೀಬಹುದು ಇವಾಗ ಫಾಗ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಬಟ್ ಫಾಗ್ ಆಫ್ ಎಕ್ಸ್ ಅನ್ನು ಏನಂತ ಬರೆಯೋದು ಗೊತ್ತಿದೆ ನಮ್ಗೆ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರೀತೀವಿ. ಬಟ್ ಎಫ್ ಆಫ್ ಜಿ ಆಫ್ ಎಕ್ಸ್ ಅಲ್ಲಿ ಜಿ ಆಫ್ ಎಕ್ಸ್ ಆಲ್ರೆಡಿ ಏನಿದೆ ನೋಡಿ ಎಕ್ಸ್ ಬೈ 2 ಇದೆ. ಅವಾಗ ಎಫ್ ಆಫ್ ಎಕ್ಸ್ ಬೈ 2 ಆಗುತ್ತೆ. ಬಟ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ 2x ಇದೆ. ಬಟ್ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಏನ್ ಬಂದಂಗಾಯ್ತು ಎಕ್ಸ್ ಬೈ 2 ಬಂದಂಗಾಯ್ತು. ಈ ಎಕ್ಸ್ ಬೈ 2 ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತೇಳಿ ಸೊ ವ್ಯಾಲ್ಯೂ ಏನಾಗುತ್ತೆ 2 into x by 2 ಆಗುತ್ತೆ. 2 2 ಕ್ಯಾನ್ಸಲ್. ಫಾಗ್ ಆಫ್ x is equal to ಏನಾಗ್ತಿದೆ x ಆಗ್ತಿದೆ. ಗಾಫ್ ಆಫ್ x is equal to x ಬಂತು. f ಅನ್ನೋ ಫಂಕ್ಷನ್ a to b ಇತ್ತು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. f ಅನ್ನೋ ಫಂಕ್ಷನ್ a to b ಇತ್ತು. g ಅನ್ನೋ ಫಂಕ್ಷನ್ b to a ಇತ್ತು. ಗಾಫ್ x ಆಯ್ತು ಅಂದ್ರೆ ಐಡೆಂಟಿಟಿ ಫಂಕ್ಷನ್ ಆಯ್ತು. ಫಾಗ್ ಕೂಡ ಐಡೆಂಟಿಟಿ ಫಂಕ್ಷನ್ ಆಯ್ತು. ಈ ತರ ಎರಡು ಫಂಕ್ಷನ್ ಗಳನ್ನ ತಗೊಂಡು ನಾವು ಅವೆರಡು ಫಂಕ್ಷನ್ ಗಳ ಕಾಂಪೋಸಿಷನ್ ಐಡೆಂಟಿಟಿ ಫಂಕ್ಷನ್ ಅಂತ ಬರ್ತಿತ್ತು ಅಂದ್ರೆ
ಅಂತ ಫಂಕ್ಷನ್ ನಾವು ಏನಂತ ಕರಿತೀವಿ ಅಂದ್ರೆ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಕರಿತೀವಿ. ದಯವಿಟ್ಟು ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಇಫ್ f is a function from a to b, then there exists a function b from b to a. Then there exists a function from b to a such that ಹೆಂಗೆ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಗಾಫ್ ಆಫ್ x is equal to x ಆಗಿ, ಅಂದ್ರೆ ಗಾಫ್ ಅನ್ನೋದು ಐಡೆಂಟಿಟಿ ಫಂಕ್ಷನ್ ಆಗುತ್ತೆ. ಆ ಫಂಕ್ಷನ್ ಯಾವ ಸೆಟ್ ಮೇಲೆ ಡಿಫೈನ್ ಆಗುತ್ತೆ ಅಂದ್ರೆ ಸೆಟ್ ಎ ಮೇಲೆ ಡಿಫೈನ್ ಆಗುತ್ತೆ. ಅದೇ ತರ ಫಾಗ್ ಆಫ್ x is equal to x ಆಗುತ್ತೆ, ಅಂದ್ರೆ ಫಾಗ್ ಕೂಡ ಐಡೆಂಟಿಟಿ ಫಂಕ್ಷನ್ ಆಗುತ್ತೆ. ಆ ಫಂಕ್ಷನ್ ಸೆಟ್ ಬಿ ಮೇಲೆ ಡಿಫೈನ್ ಆಗುತ್ತೆ. ಈ ತರ ಡಿಫೈನ್ ಆಯ್ತು ಅಂತಂದ್ರೆ ಆ ಫಂಕ್ಷನ್ ನಾವು ಏನಂತ ಕರಿತೀವಿ ಅಂದ್ರೆ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಕರಿತೀವಿ. ಹಿಯರ್ f is called as invertible function and g is called as inverse of f. It is very important concept. ಇನ್ನೊಂದು ಅಬ್ಸರ್ವೇಷನ್ ಇದೆ ಇಲ್ಲಿ. ಏನ್ ಅಬ್ಸರ್ವೇಷನ್ ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಡೊಮೇನ್ ಹ್ಯಾಸ್ ಡಿಸ್ಟಿಂಕ್ಟ್ ಇಮೇಜಸ್ ಇದೆ. ಈ ತರ ಡಿಸ್ಟಿಂಕ್ಟ್ ಇಮೇಜಸ್ ಇದ್ರೆ ಆ ಫಂಕ್ಷನ್ ನಾವು ಏನಂತ ಕರಿತೀವಿ 1 1 ಅಂತ ಕರಿತೀವಿ. ಹಂಗೆ ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೇನ್ ಹ್ಯಾಸ್ ಪ್ರೀ ಇಮೇಜ್. ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೇನ್ ಹ್ಯಾಸ್ ಪ್ರೀ ಇಮೇಜ್ ಆಗಿತ್ತು ಅಂದ್ರೆ ಆ ಫಂಕ್ಷನ್ ಏನಂತ ಹೇಳ್ತೀವಿ ನಾವು onto ಫಂಕ್ಷನ್ ಅಂತ ಹೇಳ್ತೀವಿ. If f is both 1 1 and onto, that function is called as bijective. ದಯವಿಟ್ಟು ಒಂದು ಪಾಯಿಂಟ್ ನ ನೆನಪಿಟ್ಕೊಳ್ಳಿ. ಇಲ್ಲಿ f ಅನ್ನೋ ಫಂಕ್ಷನ್ ಏನಾದರೂ ಬೈಜೆಕ್ಟಿವ್ ಫಂಕ್ಷನ್ ಆಗಿರಲಿಲ್ಲ ಅಂದ್ರೆ ಈ ಗಾಫ್ ಆಫ್ x is equal to x ಆಗ್ತಿರ್ಲಿಲ್ಲ, ಫಾಗ್ ಆಫ್ x is equal to x ಆಗದೆ ಇರಬಹುದಿತ್ತು. ಅದಕ್ಕೋಸ್ಕರ ಒಂದು ಫಂಕ್ಷನ್ ಇನ್ವರ್ಟಿಬಲ್ ಫಂಕ್ಷನ್ ಆಗಬೇಕು ಅಂತಂದ್ರೆ ನೆಸೆಸರಿ ಕಂಡೀಷನ್ ಏನು ಅಂತಂದ್ರೆ ಆ ಫಂಕ್ಷನ್ ಬೈಜೆಕ್ಟಿವ್ ಫಂಕ್ಷನ್ ಆಗಿರಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಹೆಂಗ್ ಸಾಲ್ವ್ ಮಾಡೋದು ಅಂತ ನಾವು ನೋಡೋಣ. ಈ ಪ್ರಾಬ್ಲಮ್ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಲೆಟ್ f is a function from n to y is defined as f of x is equal to 4x plus 3, where y is equal to set of all y belongs to n such that y is equal to 4x plus 3 for some n belongs to n. Show that f is invertible. Show that f is invertible. This question asked in March 2014, July 2015, July 2017, March 2019 and July 2019 for 5 marks. This is very important problem. So ನೋಡಿ, invertible ಅಂತ ಪ್ರೂವ್ ಮಾಡಬೇಕು ಅಂತ ಅಂದ್ರೆ ಅದು ಬೈಜೆಕ್ಟಿವ್ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ಸಾಕು, ಬೈಜೆಕ್ಟಿವ್ ಫಂಕ್ಷನ್ ಇದೆ ಅಂತ ತೋರಿಸಿದ್ರೆ ಸಾಕು. ಬೈಜೆಕ್ಟಿವ್ ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಎಫ್ 1 1 ಅಂತ ಮತ್ತೆ ಎಫ್ ಆನ್ 2 ಅಂತ ಪ್ರೂವ್ ಮಾಡಬೇಕು. ಎಫ್ 1 1 ಅಂತ ಹೆಂಗ್ ಪ್ರೂವ್ ಮಾಡೋದು, ಎಫ್ ಆನ್ 2 ಅಂತ ಹೆಂಗ್ ಪ್ರೂವ್ ಮಾಡೋದು ಅಂತ ಇವಾಗ ನೋಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ 4x plus 3 ಇದೆ. 1 1 ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಲೆಟ್ ಎಫ್ ಆಫ್ x1 is equal to ಎಫ್ ಆಫ್ x2 ಅಂತ ಕನ್ಸಿಡರ್ ಮಾಡಿಕೊಂಡು x1 is equal to x2 ಅಂತ ಪ್ರೂವ್ ಮಾಡಬೇಕು. ಇವಾಗ f of x is equal to 4x plus 3 ಇದೆ. Here we have f of x1. f of x1 will become 4x1 plus 3 and f of x2 will become 4x2 plus 3. 4x2 plus 3. So e3 ಮತ್ತೆ e3 cancel ಆಗುತ್ತೆ. We left with 4x1 is equal to 4x2. Now 4 and 4 will cancel. Again x1 is equal to x2. ನೋಡಿ, f of x1 is equal to f of x2 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಇವಾಗ x1 is equal to x2 ಅಂತ ಪ್ರೂವ್ ಮಾಡ್ತಿದೀವಿ. Therefore f is 1 1. Therefore f is 1 1. Therefore f is 1 1. onto ಅಂತ ಪ್ರೂವ್ ಮಾಡಬೇಕು ಅಂದ್ರೆ onto ಅಂತ ಪ್ರೂವ್ ಮಾಡಬೇಕಾದ್ರೆ ಕೋಡೊಮೇನ್ ಅಲ್ಲಿ ಒಂದು ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡ್ಕೋಬೇಕು. ಕೋಡೊಮೇನ್ ಅಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ಸ್ ಗೂ ಪ್ರೀ ಇಮೇಜ್ ಇದೆ ಅಂತ ತೋರಿಸಬೇಕು. ಅದನ್ನ ಹೇಗೆ ಪ್ರೂವ್ ಮಾಡೋದು ಅಂತ ನೋಡೋಣ. For y belongs to codomain, for y belongs to codomain, we have y is equal to f of x. We have y is equal to f of x. y is equal to f of x ಅಂತ ಹೇಳಿದಾಗ y is equal to f of x ಏನಿದೆ ನಮಗೆ 4x plus 3 ಇದೆ. onto ಅಂತ ಪ್ರೂವ್ ಮಾಡುವಾಗ ಈ ಇಕ್ವೇಶನ್ ನಾವು ಇನ್ ಟರ್ಮ್ಸ್ ಆಫ್ x ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ನೋಡಿ, 3 ನ ಈ ಕಡೆ ಶಿಫ್ಟ್ ಮಾಡಿ ಏನಾಗುತ್ತೆ, ಅದು y minus 3 is equal to 4x ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 4x is equal to y minus 3 ಇದೆ. x is equal to ಏನಾಗುತ್ತೆ, y minus 3 divided by 4 ಆಗುತ್ತೆ. x ವ್ಯಾಲ್ಯೂ ಸಿಕ್ತು. Therefore for every y belongs to codomain, for every y belongs to codomain, there exists x is equal to y minus 3 divided by
4. There exists an x equal to y minus 3 divided by 4 such that ಹೆಂಗೆ exist ಆಗಿತ್ತು ಅಂದ್ರೆ such that f of x is equal to y. Therefore f is onto. Therefore f is onto. ನೋಡಿ onto ಅಂತ ಪ್ರೂವ್ ಮಾಡಬೇಕಾದಾಗ ತುಂಬಾ ಸಿಂಪಲ್. For y belongs to codomain we have y is equal to f of x ಅಂತ ಬರ್ಕೋಬೇಕು. y is equal to ಈ f of x ಅಂತಂದ್ರೆ ಕೊಟ್ಟಿರುವಂತ ಫಂಕ್ಷನ್ ಏನಿದೆ ಬರ್ಕೊಳ್ತೀರಾ 4x plus 3. ನಾವು ಈ ಈಕ್ವೇಶನ್ ನಾವು ಏನಕ್ಕೆ ಸಿಂಪ್ಲಿಫೈ ಮಾಡ್ಕೋಬೇಕು ಅಂತಂದ್ರೆ x ಗೆ ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಈ 3 ನ ಈ ಕಡೆ ಶಿಫ್ಟ್ ಮಾಡಿದ್ರೆ y minus 3 is equal to 4x ಆಗುತ್ತೆ. 4x is equal to y minus 3 ಇರುತ್ತೆ. x is equal to 4 ನ ಈ ಕಡೆ ಶಿಫ್ಟ್ ಮಾಡಿದ್ರೆ y minus 3 divided by 4 ಆಗುತ್ತೆ. Therefore for every y belongs to codomain there exists an x. ಆ x ಏನಾಗಿದೆ y minus 3 divided by 4 ಆಗಿದೆ. ಸೊ ಹೆಂಗೆ ಅಂತಂದ್ರೆ f of x is equal to y ಆಗುತ್ತೆ. ಅಂದ್ರೆ for every y belongs to codomain there exists an pre-image in the form of y minus 3 divided by 4. Therefore f is onto. f 11 ಆಯ್ತು, f onto ಆಯ್ತು. Therefore f is invertible. Therefore f is invertible. Hence f inverse of x is equal to. Therefore f inverse of x is equal to. f inverse of x ಏನಾಗಿರುತ್ತೆ ಅಂದ್ರೆ ಈ ಸ್ಟೆಪ್ ಅನ್ನ ಅಬ್ಸರ್ವ್ ಮಾಡಬೇಕು. ಇಲ್ಲಿ x ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಿರ್ತೀವಲ್ವಾ, ಈ y ಪ್ಲೇಸ್ ಅಲ್ಲಿ ನಾನು x ಅನ್ನ ಬರೀಬೇಕು. x minus 3 divided by 4. ಈ ಫಂಕ್ಷನ್ ಗೆ f of x is equal to 4x plus 3 ಅನ್ನೋ ಫಂಕ್ಷನ್ ಗೆ f inverse of x ಏನಾಗಿರುತ್ತೆ x minus 3 divided by 4 ಆಗಿರುತ್ತೆ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನ ನೋಡೋಣ. ನೋಡಿ ಎರಡನೇ ಪ್ರಾಬ್ಲಮ್ ನ ನೋಡಿ, ಇದು ಕೂಡ ತುಂಬಾ ಸಿಂಪಲ್ ಆಗಿದೆ. ಲೆಟ್ y is equal to set of all n square such that n belongs to natural numbers such that which is subset of n, set of natural numbers. Consider f is a function from n to y. Consider f is a function from n to y as f of n is equal to n square. Show that f is invertible and find the f inverse. This question asked in July 2014 for 5 marks. Let's see how to solve. ಸೇಮ್ ಮೆಥಡ್ ನೇ ಅಪ್ಲೈ ಮಾಡೋದು. ಫಸ್ಟ್ 1 1 ಅಂತ ಪ್ರೂವ್ ಮಾಡಬೇಕು, ಅದಾದ ನಂತರ on 2 ಅಂತ ಪ್ರೂವ್ ಮಾಡಬೇಕು. 1 1 ಅಂತ ಪ್ರೂವ್ ಮಾಡೋದಕ್ಕೆ ಏನಂತ ಕನ್ಸಿಡರ್ ಮಾಡ್ಕೋಬೇಕು ನಾವು, f of x1 is equal to f of x2 ಅಂತ ಹೇಳ್ತಿದ್ವಿ. ಬಟ್ ಫಂಕ್ಷನ್ ಇಲ್ಲಿ ಇನ್ ಟರ್ಮ್ಸ್ ಆಫ್ n ಆಗಿರೋದ್ರಿಂದ ಸೊ ಬೇರೆ ತರ ಕನ್ಸಿಡರ್ ಮಾಡ್ಕೊಳ್ಳೋಣ. ನೋಡಿ ಸೊಲ್ಯೂಷನ್. f of n is equal to n square. f of n is equal to n square. Let 1 1 ಅಂತ ಪ್ರೂವ್ ಮಾಡಬೇಕು ಅಂದ್ರೆ let f of n1 is equal to f of n2 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. f of n1 is equal to f of n2 ಆದಾಗ ಇದು n1 ಸ್ಕ್ವೇರ್ ಆಗುತ್ತೆ, ಇದು n2 ಸ್ಕ್ವೇರ್ ಆಗುತ್ತೆ. n1 ಸ್ಕ್ವೇರ್ is equal to n2 ಸ್ಕ್ವೇರ್ ನ ನಾನು n1 is equal to n2 ಅಂತ ಬರೀತೀನಿ, which belongs to set of natural numbers. ಇಲ್ಲಿ ನೆಗೆಟಿವ್ ನಂಬರ್ಸ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಸ್ಟೆಪ್ ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ n1 ಸ್ಕ್ವೇರ್ ಮೈನಸ್ n2 ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಇಲ್ಲಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದಾಗ n1 ಮೈನಸ್ n2 ಇಂಟು n1 ಪ್ಲಸ್ n2 ಈಕ್ವಲ್ ಟು 0. n1 ಮೈನಸ್ n2 ಈಕ್ವಲ್ ಟು 0 ಅಂದ್ರೆ n1 ಇಸ್ ಈಕ್ವಲ್ ಟು n2 ಬಂದೋಗುತ್ತೆ. ಬಟ್ n1 ಪ್ಲಸ್ n2 ಈಕ್ವಲ್ ಟು 0 ಅಂದ್ರೆ n1 ಮೈನಸ್ n2 ಬರುತ್ತೆ. ಬಟ್ n ಎರಡು ಏನಾಗಿದಾವೆ ನ್ಯಾಚುರಲ್ ನಂಬರ್ಸ್ ಆಗಿರೋದ್ರಿಂದ ಅದು ನೆಗೆಟಿವ್ ನಂಬರ್ ಆಗಲ್ಲ. ಅದಕ್ಕೋಸ್ಕರ ಈ ಟರ್ಮ್ ನ ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ n1 is equal to n2. Therefore f is 11. Therefore f is 11. onto ಅಂತ ಪ್ರೂವ್ ಮಾಡಬೇಕಂದ್ರೆ ನಾನು ಏನಿದೆ, ಸೊ ಫಸ್ಟ್ for every y belongs to codomain we should prove that there exists an image. ಅದನ್ನೇ for y belongs to codomain we have, for y belongs to codomain we have f of x is equal to y. f of x is equal to y. f of x ಅಂತಂದ್ರೆ ಏನಿದೆ, ಇಲ್ಲಿ n ಬದಲಾಗಿ ಏನಿದೆ n ಸ್ಕ್ವೇರ್, ಬೇಕಾದ್ರೆ ಅದನ್ನ f of n ಅಂತ ಬರ್ಕೊಳ್ಳೋಣ. f of n is equal to y. f of n ಅಂದ್ರೆ ಏನಿದೆ, n ಸ್ಕ್ವೇರ್ ಇದೆ, n ಸ್ಕ್ವೇರ್ is equal to y. ಈ ಇಕ್ವೇಶನ್ ನ ಇನ್ ಟರ್ಮ್ಸ್ ಆಫ್ x ಆಗಿ ಎಕ್ಸ್ಪ್ರೆಸ್ ಮಾಡೋದ್ರ ಜೊತೆಗೆ ಇಲ್ಲಿ ಇನ್ ಟರ್ಮ್ಸ್ ಆಫ್ n ನ ಎಕ್ಸ್ಪ್ರೆಸ್ ಮಾಡೋಣ. n is equal to ಸೊ ರೂಟ್ y ಆಗುತ್ತೆ, ನೆಗೆಟಿವ್ ರೂಟ್ ಆಗಲ್ಲ. ಯಾಕೆ ಅಂತಂದ್ರೆ n ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇದೆ. n is equal to root y. Therefore for every
y belongs to codomain, there exist n belongs to domain such that f of n is equal to y. Therefore f is onto. F inverse ಏನಾಗುತ್ತೆ? Therefore f inverse of n is equal to, ಇಲ್ಲಿ ಬಂದಿದೆ ಅಲ್ವಾ, replace y with n, it will become root n. This is very important and very simple question for 5 marks. Yes, ನೋಡಿ ಮತ್ತೊಂದು ತುಂಬಾ ಸಿಂಪಲ್ ಆಗಿರುವಂತ ಪ್ರಾಬ್ಲಮ್. ದಯವಿಟ್ಟು ಈ ಕ್ವಶನ್ಸ್ ಗಳು ತುಂಬಾ ಇಂಪಾರ್ಟೆಂಟ್, ಇವುಗಳನ್ನೆಲ್ಲಾನು ವರ್ಕ್ ಮಾಡಿ. ಎವ್ರಿ ಇಯರ್ ಈ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ಸೊ ನೋಡಿ ಈ ಕ್ವಶನ್ ಏನಿದೆ ಅಂತ. Consider f is a function from r plus 2 close interval 4 infinity given by f of x is equal to x square plus 4. Show that f is invertible with the f inverse of f, which is given by f inverse of y is equal to root of y minus 4. ಅವನೇ f inverse ಏನಾಗಿರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ನಾವೇನ್ ಮಾಡಬೇಕು? f is invertible ಅಂತ ಪ್ರೂವ್ ಮಾಡಬೇಕು. r plus where r plus is the set of all non-negative real numbers. We have f of x is equal to x square plus 4. As usual, first 1 ಅಂತ ಪ್ರೂವ್ ಮಾಡಬೇಕು. 1 ಅಂತ ಪ್ರೂವ್ ಮಾಡೋದಕ್ಕೆ ಈ ಫಂಕ್ಷನ್ ನಾವೇನಂತ ಕನ್ಸಿಡರ್ ಮಾಡ್ಕೋತೀವಿ? Let f of x1 is equal to f of x2. ನೋಡಿ f of x is equal to x square plus 4 ಇದೆ. f of x1 ಏನಾಗುತ್ತೆ? ಇವಾಗ x1 square plus 4 ಆಗುತ್ತೆ. f of x2 ಏನಾಗುತ್ತೆ? x2 square plus 4 ಆಗುತ್ತೆ. So clearly this 4 and 4 will cancel. We left with x1 square is equal to x2 square and it implies x1 is equal to x2. ನಾನು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಂಗೆ, ಸೊ ಇಲ್ಲೂ x1 is equal to minus x2 ಅಂತ ಆಗುತ್ತೆ. ಬಟ್ ಡೊಮೈನ್ ನಮ್ದು ಏನಾಗಿದೆ? ಬರೀ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಆಗಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ನಾನು ಈ ಸ್ಟೆಪ್ ನ ಬರೀತೀನಿ. x1 is equal to x2. Therefore f is 11. ಆಂಟು ಅಂತ ಪ್ರೂವ್ ಮಾಡಬೇಕು. ಆಂಟು ಅಂತ ಪ್ರೂವ್ ಮಾಡೋದಕ್ಕೂ ತುಂಬಾ ಸಿಂಪಲ್ ಮೆಥಡ್ ಇದೆ. ಏನು? ಫಾರ್ y belongs to codomain, we have f of x is equal to y. But f of x ಏನಿದೆ ಇಲ್ಲಿ? x square plus 4 ಇದೆ. x square plus 4 is equal to y. As usual ಈ equation ನ in terms of x ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ನಾವು. ಏನಾಗುತ್ತೆ ಅದು? x square is equal to ಈ 4 ನ ಈ ಕಡೆ ಶಿಫ್ಟ್ ಮಾಡಿದ್ರೆ y minus 4 x is equal to root of y minus 4 ಆಗುತ್ತೆ. ಮತ್ತೆ ಇಲ್ಲಿ x ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಬರ್ತಿರುತ್ತೆ. ಬಟ್ ನಾವು ಪಾಸಿಟಿವ್ ರೂಟ್ ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಯಾಕೆ ನೆಗೆಟಿವ್ ವ್ಯಾಲ್ಯೂ ನ ಕನ್ಸಿಡರ್ ಮಾಡಲ್ಲ ಅಂದ್ರೆ x ಯಾವಾಗಲೂ ಏನಾಗಿದೆ ಅಂತಂದ್ರೆ ಪಾಸಿಟಿವ್ ನಂಬರ್ ಆಗಿದೆ. therefore only I will consider positive value. x is equal to root of y minus 4. Therefore for every y belongs to codomain, there exists x is equal to root of y minus 4. Belongs to domain. Such that ಹೆಂಗ್ ಎಕ್ಸಿಸ್ಟ್ ಆಗಿತ್ತು ಅಂದ್ರೆ, so f of x is equal to y value ಆಗುತ್ತೆ. Therefore f is onto. f 1 ಆಯ್ತು, onto ಆಯ್ತು. therefore f ನ ಏನಂತ ಹೇಳ್ಬೋದು ನಾವು? f is invertible ಅಂತ ಹೇಳ್ತೀವಿ. f ಇನ್ವರ್ಟಿಬಲ್ ಫಂಕ್ಷನ್ ಆಯ್ತು. f ಇನ್ವರ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು f ಇನ್ವರ್ಸ್ ಆಫ್ y is equal to root of y minus 4. ನಾನು ಇನ್ ಪ್ಲೇಸ್ ಆಫ್ y ನ ನಾನು ಏನಂತ ಕನ್ಸಿಡರ್ ಮಾಡ್ಕೋಬಹುದು? x ಅಂತ ಕನ್ಸಿಡರ್ ಮಾಡ್ಕೋಬಹುದು. ಅವಾಗ ಅದು ಏನಾಗುತ್ತೆ? f ಇನ್ವರ್ಸ್ ಆಫ್ x is equal to root of x minus 4 ಆಗುತ್ತೆ. This is very important question. Please solve it. ಎಸ್ ನೋಡಿ, ಈ ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಹೆಂಗ್ ಸಾಲ್ವ್ ಮಾಡೋಣ ಅಂತ ನೋಡೋಣ. Let f is a function from a to r be a function defined as f of x is equal to 4x square plus 12x plus 15. Show that f is a function from n to s where s is range of f. That range of f is invertible. Hence find the f inverse.
This question also was in March 2016 and March 2017. Very important question. Okay, solution. As usual, function na 1 1 ಅಂತ ಪ್ರೂವ್ ಮಾಡಬೇಕು, onto ಅಂತ ಪ್ರೂವ್ ಮಾಡಬೇಕು. ಬಟ್ ಈ ಫಂಕ್ಷನ್ ನ 1 1 ಅಂತ ಪ್ರೂವ್ ಮಾಡಬೇಕಾದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಅದು ಏನು ಅಂತ ನೋಡೋಣ. Let f of x is equal to 4x square plus 12x plus 15. F of x square is equal to 4x square plus 12x plus 15. ಇಲ್ಲಿ f of x1 is equal to f of x2 ಅಂತ ಕನ್ಸಿಡರ್ ಮಾಡ್ಕೊಂಡು ಇದೇ ಫಂಕ್ಷನ್ ನ ಕನ್ಸಿಡರ್ ಮಾಡ್ಕೊಂಡು ಬರ್ದ್ವಿ ಅಂದ್ರೆ ಸ್ವಲ್ಪ ಲೆಂದಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ಗೆ ಕನ್ವರ್ಟ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ನೋಡಿ, f of x is equal to 4x square plus 12x plus ಈ 15 ನ ನಾನು 9 plus 6 ಅಂತ ಬರೀತೀನಿ. 15 ನಾನು 9 plus 6 ಅಂತ ಬರೀತೀನಿ. ಈಗ ಈ ಕಂಪ್ಲೀಟ್ ಮೂರು ಟರ್ಮ್ಸ್ ಗಳನ್ನ ಇಟ್ಟುಕೊಂಡು ಸೊ ನಾವು ಏನಂತ ಬರೀಬಹುದು ಅಂದ್ರೆ 2x plus 3 whole square ಅಂತ ಬರೀಬಹುದು. 2x plus 3 whole square plus 6. ನೋಡಿ, ಬೇಕಾದ್ರೆ a plus b whole square ಫಾರ್ಮುಲಾ ಅಪ್ಲೈ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದ್ವಿ ಅಂದ್ರೆ a square ಆಗುತ್ತೆ. a square ಅಂದ್ರೆ 2x whole square, 4x square ಆಗುತ್ತೆ. b square ಅಂತ ಹೇಳಿದ್ರೆ 3 square ಅಂದ್ರೆ 9 ಆಗುತ್ತೆ. 2ab ಅಂತ ಹೇಳಿದ್ರೆ 2 2s are 4x into 3 ಅಂದ್ರೆ 12x ಆಗುತ್ತೆ. ಈ ಇಕ್ವೇಶನ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ 15 ನ 9 plus 6 ಅಂತ ಬರ್ಕೊಂಡೆ. ನೋಡಿ, ಇವಾಗ 1 1 ಅಂತ ಪ್ರೂವ್ ಮಾಡೋಣ. ಸೊ ಲೆಟ್ f of x1 is equal to f of x2. f of x1 is equal to f of x2. f of x ಅಂದ್ರೆ 2x plus 3 whole square plus 6 ಇದೆ. f of x1 ಅಂದ್ರೆ ಏನಾಗುತ್ತೆ? 2x1 plus 3 whole square plus 6 is equal to f of x2 ಅಂದ್ರೆ 2x2 plus 3 whole square plus 6. Clearly ಈ 6 ಮತ್ತೆ ಈ 6 ಕ್ಯಾನ್ಸಲ್ ಆಗುತ್ತೆ. 2x1 plus 3 whole square and 2x2 plus 3 whole square ಅಂತ ತಗೊಂಡಾಗ ಸೊ ನಾನು ಸ್ಕ್ವೇರ್ ರೂಟ್ ನ ಅಪ್ಲೈ ಮಾಡಿದರೆ ಎರಡೂ ಕಡೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. We left with 2x1 plus 3 is equal to 2x2 plus 3. ಇಲ್ಲೂ ಕೂಡ ತುಂಬಾ ಸಿಂಪಲ್ ಆಗಿದೆ. ಈ 3 ಮತ್ತೆ ಈ 3 ಕ್ಯಾನ್ಸಲ್ ಆಗುತ್ತೆ. ನಮಗೆ ಬರೀ ಟರ್ಮ್ ಉಳಿಯೋದೇನು ಅಂದ್ರೆ 2x1 is equal to 2x2 ಉಳಿಯುತ್ತೆ. ಮತ್ತೆ ಈಸಿಯಾಗಿ ಈ 2 ನ ಕ್ಯಾನ್ಸಲ್ ಮಾಡ್ತೀವಿ. x1 is equal to x2 ಆಗುತ್ತೆ. ನೋಡಿ, ದಯವಿಟ್ಟು ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಇದನ್ನ ನಮಗೆ ಬರ್ಕೊಳ್ಳೋದು ನೆನಪಿತ್ತು ಅಂತಾರೆ ಪ್ರಾಬ್ಲಮ್ ಆಸ್ ಯೂಶುವಲ್ ಮತ್ತೆ ಸೇಮ್ ಮೆಥಡ್ ಇಂದ ಕಂಟಿನ್ಯೂ ಆಗುತ್ತೆ. f of x1 is equal to f of x2 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಇವಾಗ x1 is equal to x2 ಅಂತ ಬರೀತಾ ಇದೀವಿ. therefore f is 1 1. therefore f is 1 1. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ onto ಅಂತ ಪ್ರೂವ್ ಮಾಡೋಣ. y belongs to codomain. we have f of x is equal to y. But f of x ಅಂದ್ರೆ ಏನಿದೆ ಇಲ್ಲಿ? 2x plus 3 whole square plus 6 is equal to y. ನಾನು onto ಅಂತ ಪ್ರೂವ್ ಮಾಡಬೇಕಾದ್ರೆ ಏನಂತ ಬರೀತೀನಿ ಅಂತ ಹೇಳೋಣ. x ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಈ ಈಕ್ವೇಶನ್ ನ. ಏನಾಗುತ್ತೆ ನೋಡಿ, 2x plus 3 whole square. ಸೊ ನಾವು ಈ 6 ನ ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂತಂದ್ರೆ it will become y minus 6. ಈ ಸ್ಕ್ವೇರ್ ನ ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ನೋಡಿ, 2x plus 3 is equal to square root of y minus 6. ನನಗೆ x ಗೆ ಕನ್ವರ್ಟ್ ಮಾಡೋಕ್ಕಿಂತ ಮುಂಚೆ 3 ಇದೆ, ಮತ್ತೆ ಈ 3 ನ ಈ ಕಡೆ ಶಿಫ್ಟ್ ಮಾಡೋಣ. 2x is equal to root of y minus 6. ಈ 3 ಈ ಕಡೆ ಬಂದ್ರೆ ಏನಾಗುತ್ತೆ? minus 3 ಆಗುತ್ತೆ. x is equal to root of y minus 6 minus 3 whole divided by 2 ಆಗುತ್ತೆ. ನೋಡಿ, ಸೊ ನಾನು y belongs to codomain ಅಂತ ಹೇಳಿದೆ. ಆ y ತಕ್ಕಂಗೆ ಒಂದು ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಿದೆ. therefore this function ಏನಂತ ಹೇಳ್ಬೋದು ನಾವು? onto function ಅಂತ ಹೇಳ್ಬೋದು. therefore for every y belongs to codomain there exists x is equal to root of y minus 6 minus 3 divided by 2 belongs to domain such that ಹೆಂಗೆ ಅಂತಂದ್ರೆ f of x is equal to y. therefore f is onto function, hence it is invertible function. ಕೊನೆ ಸ್ಟೆಪ್ ಅಲ್ಲಿ f ಇನ್ವರ್ಸ್ ನ ಫೈಂಡ್ ಔಟ್ ಮಾಡಂತ ಹೇಳಿದಾನೆ. f ಇನ್ವರ್ಸ್ ಆಫ್ x is equal to, ನಾನು ಹೇಳಿದ್ದೆ f ಇನ್ವರ್ಸ್ ಆಫ್ x is equal to ಅಂತ ಹೇಳಿದಾಗ ಈ x ಟರ್ಮ್ ಏನಿರುತ್ತೋ ಅಲ್ಲಿ y ಪ್ಲೇಸ್ ಅಲ್ಲಿ x ನ ಬರೆದ್ಬಿಡೋಣ.
x minus 6 minus 3 divided by 2. ಸೊ ಇದು ಒಟ್ಟು ಈ ತರ ಸಾಲ್ವ್ ಮಾಡಿದ್ರೆ ನಮಗೆ 5 ಮಾರ್ಕ್ಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದಾವೆ, ತುಂಬಾ ಇಂಪಾರ್ಟೆಂಟ್ ಇದಾವೆ. ದಯವಿಟ್ಟು ಇವುಗಳನ್ನೆಲ್ಲಾನು ಸಾಲ್ವ್ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ ಕೂಡ ನಾವು ತುಂಬಾ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಕನ್ಸಿಡರ್ f is a function from r plus 2 5 infinity close interval 5 infinity given by f of x is equal to 9x square plus 6x minus 5. Show that f is invertible with f inverse of y is equal to root of y plus 6 minus 1 divided by 3 ಇದೆ. f ನ ನಾವೇನಂತ ಪ್ರೂವ್ ಮಾಡಬೇಕಾಗಿದೆ, ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೇಮ್ ಕ್ವೆಶ್ಚನ್, ಪ್ರೀವಿಯಸ್ ಕ್ವೆಶ್ಚನ್ಸ್ ನ ಹೆಂಗ್ ಸಾಲ್ವ್ ಮಾಡಿದ್ವಿ ಅದೇ ತರ ಇದನ್ನು ಸಾಲ್ವ್ ಮಾಡೋಣ. ಸೊ ಫಸ್ಟ್ 1 1 ಅಂತ ಪ್ರೂವ್ ಮಾಡೋಣ, ಅದಾನಂತರ ಆನ್ 2 ಅಂತ ಪ್ರೂವ್ ಮಾಡಿ f ಇನ್ವರ್ಸ್ ಅನ್ನು ಫೈಂಡ್ ಔಟ್ ಮಾಡೋಣ. ಸೊ ನೋಡಿ 1 1 ಅಂತ ಹೆಂಗ್ ಪ್ರೂವ್ ಮಾಡೋದು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಫಸ್ಟ್ f of x ಅಂದ್ರೆ ಏನಂತ ಬರ್ಕೊಳ್ಳೋಣ. f of x is equal to 9x square plus 6x minus 5. ನಾನು ಅವಾಗ ಪ್ರೀವಿಯಸ್ ಪ್ರಾಬ್ಲಮ್ ನೋಡಿದೀವಿ. ಪ್ರೀವಿಯಸ್ ಪ್ರಾಬ್ಲಮ್ ತರ ಇದನ್ನು ಕೂಡ ಅದೇ ತರ ಸಾಲ್ವ್ ಮಾಡೋಣ. ನಾರ್ಮಲ್ ಆಗಿ f of x1 is equal to f of x2 ಅಂತ ತಗೊಂಡು ಇಲ್ಲೂ x1 ವ್ಯಾಲ್ಯೂ x2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಂತ ಮೆಥಡ್ ಲೆಂದಿ ಮೆಥಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಪರ್ಫೆಕ್ಟ್ ಸ್ಕೋರಿಂಗ್ ಕನ್ವರ್ಟ್ ಮಾಡ್ಕೊಂಡ್ರೆ ಸೊ ತುಂಬಾ ಈಸಿ ಆಗುತ್ತೆ. ಈ 9x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಅಂತ ಬರ್ಕೊಳ್ತೀನಿ. 1 ನ ಆಡ್ ಮಾಡ್ಕೊಂಡಿದ್ದಕ್ಕೆ ಮೈನಸ್ 1 ನ ಸಬ್ಸ್ಟ್ರಾಕ್ಟ್ ಮಾಡೋಣ. ಸೊ ಮೈನಸ್ 5 ಇದೆ. ಈ ಮೂರು ಟರ್ಮ್ ನ ಸೇರ್ಕೊಂಡು ಈ ವ್ಯಾಲ್ಯೂನ ನಾನು ಏನಂತ ಬರೀಬಹುದು ಅಂದ್ರೆ 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ಸೊ ಮೈನಸ್ 1 ಮೈನಸ್ 5 ಇರೋದನ್ನ ಮೈನಸ್ 6 ಅಂತ ಬರೀತೀನಿ. ನೋಡಿ ದಯವಿಟ್ಟು ನೋಡಿ. ಸೊ ಇದನ್ನ a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಂದ್ರೆ ವಾಪಸ್ ನಮಗೆ ಈ ಟರ್ಮ್ಸ್ ಸಿಕ್ಕ ಹೋಗುತ್ತೆ. ಸೊ ಅಂದ್ರೆ f of x ಅನ್ನ ನಾನು ಏನಂತ ಬರ್ಕೊಂಡಿದ್ದೀನಿ ಇವಾಗ 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6 ಅಂತ ಬರ್ಕೊಂಡಿದ್ದೀನಿ. 1 1 ಅಂತ ಪ್ರೂವ್ ಮಾಡೋಣ. ತುಂಬಾ ಈಸಿ ಆಗಿದೆ ನೋಡಿ. ಸೊ 1 1 ಅಂತ ಪ್ರೂವ್ ಮಾಡಬೇಕಾದ್ರೆ ಏನಂತ ಕನ್ಸಿಡರ್ ಮಾಡ್ಕೊಳ್ತೀವಿ, ಲೆಟ್ f of x1 is equal to f of x2 ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. f of x1 is equal to f of x2 ಆಗಿದೆ ಅಂತಂದ್ರೆ ಸೊ ಈ ವ್ಯಾಲ್ಯೂ ಏನಾಗುತ್ತೆ ನೋಡಿ, 3x1 plus 1 whole square minus 6 is equal to 3x2 plus 1 whole square minus 6 ಆಗುತ್ತೆ. ಇದು f of x1 ಆಗಿದೆ, ಇದು f of x2 ಆಗಿದೆ. ಕ್ಲಿಯರ್ ಆಗಿ ಈ 6 ಮತ್ತೆ 6 ಕ್ಯಾನ್ಸಲ್ ಆಗುತ್ತೆ. ನಮಗೆ ಉಳಿಯೋ ಟರ್ಮ್ ಏನು 3x1 plus 1 whole square that equal to 3x2 plus 1 whole square. Taking square root on both side ಅಂತ ಹೇಳಿದಾಗ ಈ ಸ್ಕ್ವೇರ್ ಟರ್ಮ್ ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನಮಗೆ ಫೈನಲ್ ಆಗಿ ಉಳಿಯುವಂತ ಟರ್ಮ್ 3x1 plus 1 is equal to 3x2 plus 1. ಇಲ್ಲಿ 1 ಮತ್ತೆ 1 ಕೂಡ ಕ್ಯಾನ್ಸಲ್ ಆಗುತ್ತೆ. ಯಾಕೆಂದ್ರೆ ಈ 1 ನ ನಾನು ಈ ಕಡೆ ಶಿಫ್ಟ್ ಮಾಡಿದ್ರೆ ಅಂದ್ರೆ ಮೈನಸ್ 1 ಆಗುತ್ತೆ. 1 minus 1 ಏನಾಗುತ್ತೆ, 0 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ಇಲ್ಲಿ 3x1 is equal to 3x2 ಆಗುತ್ತೆ. ಈ x1 ಈ 3 ಮತ್ತೆ 3 ಕ್ಯಾನ್ಸಲ್ ಆಗಿ ಉಳಿಯುವಂತ ಟರ್ಮ್ ಏನಾಗಿರುತ್ತೆ, x1 is equal to x2 ಆಗಿರುತ್ತೆ. ನಾನು f of x1 is equal to f of x2 ಅಂತ ಕನ್ಸಿಡರ್ ಮಾಡ್ಕೊಂಡು x1 equal to x2 ಅಂತ ಪ್ರೂವ್ ಮಾಡಿದ್ದೀನಿ ಅಂತಂದ್ರೆ ಆ ಫಂಕ್ಷನ್ ಏನಂತ ಹೇಳ್ತೀವಿ ನಾವು, 1 1 ಫಂಕ್ಷನ್ ಅಂತ ಹೇಳ್ತೀವಿ. ಆನ್ ಟು ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ for y belongs to codomain, we have f of x is equal to y. f of x is equal to y. But f of x ನ ಈ ಫಂಕ್ಷನ್ ನ ಕನ್ಸಿಡರ್ ಮಾಡ್ಕೋಬೇಡಿ. f of x ನ ಈ ಫಂಕ್ಷನ್ ನ ಬರ್ಕೊಂಡಿರಿ. ಎರಡು ಫಂಕ್ಷನ್ ಸೇಮ್ ಆಗಿದ್ರು ಕೂಡ ನಾನು ಇಲ್ಲಿ ಇದನ್ನ ಆನ್ ಟು ಫಂಕ್ಷನ್ ಅಂತ ಪ್ರೂವ್ ಮಾಡೋದಕ್ಕೆ ಈ ವ್ಯಾಲ್ಯೂ ನ ಯೂಸ್ ಮಾಡ್ಕೊಳ್ತೀನಿ. f of x ಅಂದ್ರೆ ಏನಿದೆ ನೋಡಿ, ಇಲ್ಲಿ 3x plus 1 whole square minus 6 is equal to y ಆಗಿದೆ. ನಾನು ಆನ್ ಟು ಅಂತ ಪ್ರೂವ್ ಮಾಡಬೇಕಾದಾಗ ಈಕ್ವೇಶನ್ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ, ನಾವು x ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಹಂಗಾದ್ರೆ ಈ ವ್ಯಾಲ್ಯೂ ಏನಾಗುತ್ತೆ ನೋಡಿ, 3x plus 1 whole square minus 6 ಇದ್ದು ರೈಟ್ ಸೈಡ್ ಶಿಫ್ಟ್ ಆಯ್ತು ಅಂದ್ರೆ ಏನಾಗುತ್ತೆ, y plus 6 ಆಗುತ್ತೆ. ಈಗ 3x plus 1 whole square ನ ಈ ಸ್ಕ್ವೇರ್ ನ ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂತ ಏನಾಗುತ್ತೆ, ರೂಟ್ ವ್ಯಾಲ್ಯೂ ಆಗುತ್ತೆ. 3x plus 1 is equal to root of y plus 6. ಅದೇ ತರ ನನಗೆ x ವ್ಯಾಲ್ಯೂ ಬೇಕಾಗಿರೋದ್ರಿಂದ 1 ಅನ್ನು ಕೂಡ ಈ ಕಡೆ ಶಿಫ್ಟ್ ಮಾಡೋಣ. 3x is equal to root of y plus 6 minus 1. x is equal to root of y plus 6 minus 1 divided by 3.
ಓ ಎಕ್ಸ್ ವ್ಯಾಲ್ಯೂ ಸಿಕ್ತು. ಹಂಗಾರೆ ನಾವು ಏನಂತ ಬರೀಬಹುದು ಅಂದ್ರೆ ಫಾರ್ ಎವ್ರಿ y ಬಿಲಾಂಗ್ಸ್ ಟು ಕೋಡೊಮೈನ್, ಫಾರ್ ಎವ್ರಿ y ಬಿಲಾಂಗ್ಸ್ ಟು ಕೋಡೊಮೈನ್ there exists x which is equal to root of y plus 6 minus 1 divided by 3 such that f of x is equal to y. Therefore f is onto function. f onto ಆಗಿದೆ 1 ಆಯಿತು. Therefore f is invertible. ಹಂಗಾರೆ f ಇನ್ವರ್ಸ್ ಏನಾಗಿರುತ್ತೆ ಅಂತ ನೋಡಿ. Therefore f inverse of y ಅಂತ ಬರೀಬಹುದು, ಇಲ್ಲ x ಅಂತ ಬರೀಬಹುದು. f inverse of x is equal to f inverse of x ವ್ಯಾಲ್ಯೂ ಏನ್ ಬರೀಬೇಕು ಅಂದ್ರೆ x ಗೆ ಬರಬೇಕು. ಈ y ವ್ಯಾಲ್ಯೂ ಇದು ಇನ್ ಟರ್ಮ್ಸ್ ಆಫ್ x ಇತ್ತು ಅಂತಂದ್ರೆ ಇನ್ ಟರ್ಮ್ಸ್ ಆಫ್ x ಬರೀರಿ, ಇನ್ ಟರ್ಮ್ಸ್ ಆಫ್ y ತಗೊಂಡಿದ್ರಿ ಅಂತಿದ್ರೆ ಇದೇ ವ್ಯಾಲ್ಯೂನ ನಾವು ಇಲ್ಲಿ ಬರೀಬಹುದು. ಹಂಗಾರೆ f inverse of y ಅಂತ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಸೊ ಈ ವ್ಯಾಲ್ಯೂನೇ ಇಲ್ಲಿ ಬರ್ಬಿಡಿ, root of y plus 6 minus 1 divided by 3. This is also very important problem for 5 marks. Please work all these problems.